ಓಕೆ, ಹಾಯ್ ಹಲೋ. ಸಿಂಪಲ್ ಆಗಿ ಇವತ್ತು ಟ್ರೇಡ್ ಲಾಜಿಕ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಯಾವುದನ್ನು ತೆಗ್ದಿಲ್ಲ ಲೈನ್ಸ್ಗಳನ್ನ. ಸಿಂಪಲ್ ಆಗಿ ಯಾವ ತರ ಜಾಗದಲ್ಲಿ ನೀವು ಎಂಟ್ರಿ ಮಾಡ್ಬೇಕಿತ್ತು, ಏನೇನ್ ಮಾಡ್ಕೊಂಡ್ರಿ ಅಂತ ನೀವೇ ಒಂದು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಸಿಂಪಲ್ ಲಾಜಿಕ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದಂತೂ ನಮಗೆ ನೆನಪಿರಬೇಕು, ಏನು ಮೂನ್ ಪೇಜಸ್ ಏನ್ ಹೇಳಿತ್ತು, ಏನ್ ಕತೆ ಅಂತ. ಒಂದ್ಸತಿ ಅಲ್ಲಿಗೂ ಒಂದ್ಸತಿ ಹೋಗ್ಬಿಡೋಣ. ನಿಫ್ಟಿ ಚಾರ್ಟ್ ಓಪನ್ ಮಾಡೋಣ. ಓಕೆ, ನೋಡಿ ಅಬ್ಸರ್ವ್ ಮಾಡಿ. ಮಾರ್ಕೆಟ್ ಏನಿದೆ ಇದು, ನಾನು ನಿನ್ನೆ ನಿಮಗೆ ಕ್ಲಿಯರ್ ಆಗಿ ಹೇಳಿದೆ, ಒಂದು ಡೋಜಿ ಕ್ಯಾಂಡಲ್ ನ ಮಾರ್ಕೆಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಇನ್ನೂ ಒಂದ್ಸತಿ ಹೇಳ್ತೀನಿ ನೋಡಿ. ಡೋಜಿ ಕ್ಯಾಂಡಲ್ ಲೋ ಅಲ್ಲಿ ನೀವು ಎಂಟ್ರಿ ಮಾಡಿದ್ರು ನೋಡಿ, ಇವಾಗ ತೋರಿಸ್ತೀನಿ. ಲೋ ಅಲ್ಲಿ ನೀವು ಎಂಟ್ರಿ ಮಾಡಿದ್ರು ಇವತ್ತು ಹ್ಯೂಜ್ ಪ್ರಾಫಿಟ್ ನ ನೀವು ನೋಡ್ತಾ ಇದ್ದೀರಿ ನೋಡಿ. ಇಲ್ಲಿ ನೋಡಿ, ಅಲ್ಲಿಂದನೇ ಕೆಳಗಡೆ ಓಪನ್ ಆಗಿದೆ ಮಾರ್ಕೆಟ್. ಅಬ್ಸರ್ವ್ ಮಾಡಿ. ನಾನು ಯಾವಾಗ್ಲೂ ಹೇಳ್ತೀನಿ, ಡೋಜಿ ಕ್ಯಾಂಡಲ್ ಹೈ ಅಂಡ್ ಲೋ ನ ಮಾರ್ಕ್ ಮಾಡ್ಕೊಳ್ಳಿ. ಅದೇನಾದ್ರು ಬ್ರೇಕ್ಔಟ್ ಯಾವ ಕಡೆ ಕೊಡುತ್ತೋ ಆ ಕಡೆ ಎಂಟ್ರಿ ಮಾಡಿ ಅಂತ. ಅದೂ ಅಲ್ಲ, ಅದು ನಿಮಗೆ ಗೊತ್ತಾಗಿಲ್ಲ. ಸಿಂಪಲ್ ತೋರಿಸ್ತೀನಿ. 1 ಮಿನಿಟ್ ಕ್ಯಾಂಡಲ್ ನೀವು ಹೋಗ್ತೀರಾ, ಓಕೆನಾ? 1 ಮಿನಿಟ್ ಕ್ಯಾಂಡಲ್ ನೀವು ಹಿಂಗೆ ಅವತ್ತಿಂದ ಹೇಳ್ತಾ ಇದ್ದೀನಿ. ಇದೊಂದು ಮಾರ್ಕೆಟ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂತಾ ಇದೆ ಮಾರ್ಕೆಟ್, ಈ ರೇಂಜ್ ಗೋಣ ಅಂತ. ಸೊ ಓಕೆ, ಒಪ್ಕೊಂತೀರಾ? ಇಲ್ಲಿಂದ ಕೆಳಗಡೆ ಮೇಲ್ಗಡೆಯಿಂದನೇ ಓಪನ್ ಆಯ್ತಾ, ಕೆಳಗಡೆ ಫಾಲ್ ಆಯ್ತಾ, ವಾಪಸ್ ಒಂದು ರೀಟೆಸ್ಟಿಗೆ ಬರ್ಬೇಕು ಮಾರ್ಕೆಟ್. ಓಕೆ ಅಲ್ವಾ? ವಾಪಸ್ ರೀಟೆಸ್ಟಿಗೆ ಬರ್ಬೇಕು. ಓಕೆ, ಅಬ್ಸರ್ವ್ ಮಾಡಿ, ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ರೀಟೆಸ್ಟಿಗೆ ಬರ್ಬೇಕು ಮಾರ್ಕೆಟ್. ಯಾವ ತರ ಅದನ್ನ ಅನಾಲಿಸಿಸ್ ಮಾಡ್ತೀರಾ? 1 ಮಿನಿಟ್ ಕ್ಯಾಂಡಲ್ ಅಲ್ಲ, ನೀವು ಹೈ ಇಂದ ಲೋ ತನಕ. ಯಾಕೆಂದ್ರೆ ಮಾರ್ಕೆಟ್ ಬುಲ್ಲಿಶ್ ಇದ್ರೆ ಕೆಳಗಡೆಯಿಂದ ಮೇಲ್ಗಡೆ ಆಗ್ತೀರಾ, ಬೇರಿಶ್ ಇದ್ದಾಗ ಅಂದ್ರೆ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ, ಲೋ ಮತ್ತೆ ಹೈ ನ ಮಾರ್ಕ್ ಮಾಡ್ಕೊಂತೀರಾ. ಎಷ್ಟು ಕ್ಲಿಯರ್ ಆಗಿ 0.1 ಮತ್ತೆ 0.6 ಲೆವೆಲ್ ನ ಮಾರ್ಕೆಟ್ ಟ್ಯಾಪ್ ಮಾಡಿ ವಾಪಸ್ ಬಂತ ಹೇಳಿ. ನೀವು ಆ 0. ಮತ್ತೆ 0.6 ಲೆವೆಲ್ ಅಲ್ಲಿ ಎಂಟ್ರಿ ಮಾಡ್ದಂಗಿದ್ರು ಪರವಾಗಿಲ್ಲ. ಯಾವಾಗ ಇದನ್ನ ಬ್ರೇಕ್ ಮಾಡುತ್ತಲ್ಲ ಅವಾಗ ಎಂಟ್ರಿ ಮಾಡೋದು. ಯಾಕೆಂದ್ರೆ ಮಾರ್ಕೆಟ್ 0. ಮತ್ತೆ ಫಿಬೋನಚ್ಚಿನ 0.06 ಲೆವೆಲ್ ನ ಮಾರ್ಕೆಟ್ ರಿಜೆಕ್ಟ್ ಮಾಡಿದೆ ಅಂತ ಅಲ್ಲಿಗೆ ಅರ್ಥ. ಸೊ ಕಂಪ್ಲೀಟ್ ಫಾಲ್ ಆಯ್ತು. ನನ್ನ ಎಂಟ್ರಿ ಎಲ್ಲಿತ್ತು? ಕರೆಕ್ಟ್ ಆಗಿ ನಾನು ಹೇಳಿದ್ದೆ, ಏನಾದ್ರು ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಟ್ಟು ಮಾರ್ಕೆಟ್ ನಿನ್ನೆ ನಾನು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ. ನಮಗೆ ಒಂದು ನೆನಪಿರ್ಬೇಕು, ಏನು ಅಂದ್ರೆ ಅಮಾಸೆ ಹುಣ್ಣಿಮೆ ಬೇರೆ ಇದೆ. ಸೊ ನೋಡ್ಕೊಂಡ್ಬಿಟ್ಟು ನಾವು ಟ್ರೇಡ್ ಮಾಡ್ಬೇಕು. ಫಾಲಿಂಗ್ ಆಗ್ಬೇಕು ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೆ. ಯಾವಾಗ ಇದ್ರ ಕೆಳಗಡೆ ನೀವು ವರ್ಕ್ ಮಾಡ್ಬೇಕು ಅಂತ ಹಾಕಿದ್ದೀನಿ. ಈ ಟ್ರೆಂಡ್ ಲೈನ್ ನ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂತಿದೆ, 1 2 3 ಅಂತಾನೆ ಹೇಳಿದೀನಿ ನೋಡಿ. ಕರೆಕ್ಟ್ ಆಗಿ ಅಲ್ಲಿಂದ ಕೆಳಗಡೆನೆ ಬ್ರೇಕ್ಔಟ್ ಕೊಡ್ತು ಮಾರ್ಕೆಟ್. ಬ್ರೇಕ್ಔಟ್ ಕೊಟ್ಟು ನಾನು ಇಲ್ಲಿ ತನಕ ಹೇಳಿದ್ನು, ಅಲ್ಲಿ ತನಕ ಟಾರ್ಗೆಟ್ ಹೋಗಿದೆ ನೋಡಿ. ಅಬ್ಸರ್ವ್ ಮಾಡಿ ನೋಡಿ, ನೀವು ಕರೆಕ್ಟ್ ಆಗಿ ವಿಡಿಯೋನ ಕ್ಲಿಯರ್ ಕಟ್ ಆಗಿ ವಿಡಿಯೋ ನೋಡಿ. ಒಂದ್ಸತಿ ಬ್ರೇಕ್ ಕೊಟ್ಟು ರೀಟೆಸ್ಟ್ ಮಾಡಿದೆ ಅದೇ ಜಾಗದಲ್ಲಿ ನೋಡಿ. ರೀಟೆಸ್ಟ್ ಮಾಡಿದೆ, ಇಲ್ಲಿಂದನೇ ಎಂಟ್ರಿ ಮಾಡ್ಬೇಕು ನೀವು. ಇಂಥ ಜಾಗದಲ್ಲಿ ಎಂಟ್ರಿ ಮಾಡ್ಬೇಕು. ಇಲ್ಲಿಂದ ನೀವು ಕಂಟಿನ್ಯೂಸ್ 1:2 1:3 1:6 ತನಕನೂ ಹಿಡಿಬೋದಿತ್ತು ನೀವು ಎಂಟ್ರಿ ಮಾಡಿದಿದ್ರೆ. ಬಸ್ ಇವತ್ತು ಲಿಟ್ರಲಿ ಹೇಳ್ತೀನಿ, ಇವತ್ತೊಂದು ಟ್ರೇಡ್ ನ ನೋಡಿದೆ ಒಬ್ರು ಮಾಡಿದ್ದು. ನನ್ನ ರಿಯಲ್ ಲೈಫ್ ಅಲ್ಲೂ ನಾನು ಅಷ್ಟೊಂದು ಕ್ವಾಂಟಿಟಿ ನಾನು ಯಾವತ್ತೂ ನೋಡೇ ಇಲ್ಲ. ನನ್ನ ಟ್ರೇಡಿಂಗ್ ಅಲ್ಲಿ ನಾನು ಮಾಡಿಲ್ಲ ಬಿಡಿ. ನಾನು 1300 ಕ್ವಾಂಟಿಟಿ ನೆಫ್ಟಿಲಿ ಅದೇ ನನ್ನ ಹೈಯೆಸ್ಟ್ ಕ್ವಾಂಟಿಟಿ ಪಂಚ್ ಮಾಡಿರೋದು. ನೋಡಿರೋದು ಅಷ್ಟೇ ನಾನು ಅಷ್ಟೇ. ಇವತ್ತು ನಂಬಲ್ಲ, ಲಿಟ್ರಲಿ 15,000 ಕ್ವಾಂಟಿಟಿ. ಯಪ್ಪ ದೇವ್ರೆ, ಆ ಕಂಪ್ನಿಲಿ ಹೋಗಿದ್ದು, ಕಂಪ್ನಿ ನೋಡಿದ್ದು. ಯಪ್ಪ, ನನ್ನ ಲೈಫಲ್ಲೂ ನಾನು ಅಷ್ಟೊಂದು ಕ್ವಾಂಟಿಟಿ ಪಂಚ್ ಮಾಡ್ದಾಗ ನೋಡಿರ್ಲಿಲ್ಲ. ಲಿಟ್ರಲಿ ಶಾಕ್ ಆಗ್ಬಿಟ್ಟೆ ಇವತ್ತು. ಬಟ್ ಅದು ಅವರು ಎಂಡ್ ಆಫ್ ದಿ ಡೇ ಫಸ್ಟ್ ಕ್ಲಾಸ್ ಮಾಡ್ಕೊಂಡು ಎಂಡ್ ಆಫ್ ದಿ ಡೇ ಪ್ರಾಫಿಟ್ ಮಾಡಿದ್ರು. 2 lakh ಕ್ಲಾಸ್ ಆಗಿತ್ತು. ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಿದೆ. ಆಮೇಲೆ ಅವ್ರು ಏನಾರ ಮಾಡಿ ರಿಕವರಿ ಏನೋ ಆಗೋಯ್ತದು ಕತೆ. ಬಟ್ ಲಿಟ್ರಲಿ ಹೆಂಗಿತ್ತು ಇವತ್ತು ನೋಡಿದ್ದು ಅಂದ್ರೆ ಬೆಂಕಿ. ಆ ರೇಂಜಿಗೆ ಹೋಗ್ಬೇಕು ನಾವು. ಮಾರ್ಕೆಟ್ ಅವ್ರದ್ದು ಕ್ಯಾಪಿಟಲ್ ಚೆನ್ನಾಗಿತ್ತು, ಸೊ ಹಂಗಾಗಿ ಆಗಿದೆ. ಸೊ ಅಬ್ಸರ್ವ್ ಮಾಡಿ ನೀವು, ಮಾರ್ಕೆಟ್ ಪ್ರೀವಿಯಸ್ ಡೇ ಲೋ ಇದು, ಕರೆಕ್ಟ್ ಅಲ್ವಾ? ಪ್ರೀವಿಯಸ್ ಡೇ ಲೋನ ರಿಟ್ರೆಸ್ ಮಾಡಿ ವಾಪಸ್ಸು ಅದೇ ಜಾಗಕ್ಕೆ ಹೋಗಿ ಟ್ಯಾಪ್ ಮಾಡಿ ವಾಪಸ್ ಬಂದಿದೆ. ಸೊ ನೀವು ಇಲ್ಲಿಂದ ಎಂಟ್ರಿ ಮಾಡ್ತೀರಾ, ಆರಾಮಾಗಿ ಇಲ್ಲಿ ತನಕ ಕುತ್ಕೊಂತೀರಾ. ಏನು ನಿಯರ್ ಬೈ ಸ್ವಿಂಗ್ ಎಲ್ಲಿದೆ, ಇಲ್ಲಿದೆ ಅಷ್ಟೇ. ಸಿಂಪಲ್ ಟ್ರೇಡ್ ಲಾಜಿಕ್. ಓಕೆ, ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ಪ್ರೀವಿಯಸ್ ಡೇದು ಎಕ್ಸ್ಪ್ಲೈನ್ ಮಾಡೋಣ. ಏನೇನು ಯಾವ್ಯಾವ ಜಾಗದಲ್ಲಿ ನೆಫ್ಟ್ ಇದೆ ಏನು ಅಂತ ನಿಮ್ಗೆ ಅನಾಲಿಸಿಸ್ ಮಾಡ್ತೀನಿ. ಸೊ ಒಂದು ವಿಡಿಯೋ ಮಾಡಿದೆ ನಿನ್ನೆದಲ್ಲಿ, ಕಮೆಂಟ್ ಹಾಕಿ ಅಂತ ಹೇಳಿದ್ದೆ, ಯಾರು ಕಮೆಂಟ್ ಹಾಕಿಲ್ಲ. ಭಾನುವಾರ ನಿಮಗೆ ಬೇಡ ಅಂದ್ರೆ ನಾನು ಮಾಡಲ್ಲ ಅಷ್ಟೇ. ಒಬ್ರು ಏನೋ ಕಮೆಂಟ್ ಹಾಕಿದ್ದಾರೆ, ಒಬ್ರಿಗೆಲ್ಲ ಮಾಡಕ್ ಆಗಲ್ಲ. ಒಂದು ಯಾರ್ಯಾರು ವಿಡಿಯೋ ನೋಡ್ತೀರ ಅಟ್ಲೀಸ್ಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ. ಯಾರಿಗೆ ವಿಡಿಯೋ ಬೇಕೋ, ಯಾರಿಗೆ ಏನು ಏನ್ ಹೇಳ್ಬೇಕಂದ್ರೆ ಅರ್ಥನೇ ಆಗ್ತಿರಲ್ಲ, ಯಾರಿಗೆ ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅಂತ ಆಸಕ್ತಿ ಇದೆಯೋ, ಏನಾದ್ರು ಕನ್ಫ್ಯೂಸನ್ಸ್ ಇದೆಯೋ, ಅದನ್ನ ಫ್ರೀ ಆಗಿ ಸಂಡೇ ನಾನು 7 ಗಂಟೆಗೆ
ನಾನು ಲೈವ್ ಕ್ಲಾಸ್ನ ತಗೊಂತೀನಿ ಅಂತ ಹೇಳ್ತಾ ಇದ್ದೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಹಾಕಿ, ನಾನು ಕಂಡಕ್ಟ್ ಮಾಡ್ತೀನಿ. ಕಮ್ಮಿ ಜನ ಆದ್ರೆ ಏನಾದ್ರು ಒಂದು ಬೇರೆ ಪ್ಲಾನ್ ಮಾಡೋಣ. ನಾನು ಲಿಟ್ರಲಿ ಒಂದು 15 ಜನ 10 ಜನ ಏನಾದ್ರು ಕಮೆಂಟ್ ಹಾಕಿ ಅಂದ್ರೆ ಖಂಡಿತ ನಾನು ಲೈವ್ ಕ್ಲಾಸ್ನ ತಗೊಂತೀನಿ. ಸಂಡೇ ಯಾರಿಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ಕಮೆಂಟ್ ಮುಖಾಂತರ ತೋರಿಸ್ಬೋದು. ಓಕೆನಾ? ಅವರಿಗೆ ನಾನು ಅಲ್ಲಿ ಅವ್ರ ಕನ್ಫ್ಯೂಸನ್ಸ್ನೆಲ್ಲ ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಓಕೆ, ಸರಿ. ಇವಾಗ ನಾಳೆ ಎಲ್ಲಿದೆ ಏನ್ ಕತೆ ಅಂತ ಮಾತಾಡೋಣ, ನೋಡೋಣ. ಓಕೆ, ಅಬ್ಸರ್ವ್ ಮಾಡಿ ಮಾರ್ಕೆಟ್ ಯಾವ ಜಾಗದಲ್ಲಿ ಇದೆ ಅಂತ ನೋಡಿ. ಕರೆಕ್ಟ್ ಆಗಿ ಇದೇ ಜಾಗದಲ್ಲಿ ಮಾರ್ಕೆಟ್ ಟ್ಯಾಪ್ ಮಾಡಿ ರಿವರ್ಸ್ ಆಗ್ತಾ ಇತ್ತು, ವಾಪಸ್ ಹೋಯ್ತು. ಇದೇ ಜಾಗನ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗಂತ ಇದೆ ಮಾರ್ಕೆಟ್. ಸೊ ಓಕೆ, ಇದು ಇಲ್ಲಿ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಇವತ್ತು ಕನ್ವರ್ಟ್ ಆಗಿದೆ. ಇಲ್ಲಿ ತನಕ ಇದು ಇದೇ ಜಾಗನ ಟ್ಯಾಪ್ ಮಾಡ್ತಾ ಇತ್ತು, ಈಗ ಅದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕನ್ವರ್ಟ್ ಆಗಿದೆ. ಸೊ ಮಾರ್ಕೆಟ್ ನೋಡೋಣ ನಾಳೆ ಎಲ್ಲಿಂದ ಓಪನ್ ಆಗುತ್ತೆ, ಏನು ಕ್ಲೋಸ್ ಆಗುತ್ತೋ ಅಂತ. ಯಾಕೆಂದ್ರೆ ಇಲ್ಲಿ ಇಂಡಿಸಿಸಿವ್ ಕ್ಯಾಂಡಲ್ ಆಗಿರೋದ್ರಿಂದ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರು ಫಾರ್ಮೇಶನ್ ಆದ್ರೆ ಇಲ್ಲಿ ಕೆಳಗಡೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಇದರಿಂದ ಕೆಳಗಡೆ ಫಾರ್ಮೇಶನ್ ಆದ್ರೆ ಕಂಟಿನ್ಯೂಸ್ ಇಲ್ಲಿ ತನಕನೂ ಮತ್ತೆ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಿ ತನಕ ಚಾನ್ಸ್ ಉಣ್ಮೆ ಬರುತ್ತೋ ಅಲ್ಲಿ ತನಕ ಮಾರ್ಕೆಟ್ ಅಲ್ಲಿ ಒಂದು ಬುಲ್ಲಿಶ್ ಮೂವ್ಮೆಂಟ್ ಅನ್ನ ನೋಡ್ಲಿಕ್ಕೆ ನಮ್ಗೆ ಸಿಗೋದಿಲ್ಲ. ಯಾವ ತರ ಅಂದ್ರೆ ಉಣ್ಮೆ ಅಂದ್ರೆ ನೋಡಿ, ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಇದನ್ನ ಮೂನ್ ಪೇಜಸ್ ಅಂತ ಹೋಗಿ ಇಂಡಿಕೇಟರ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು, ಅಂದ್ರೆ ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಅಷ್ಟೇ ಸಿಗೋದು. ಇಲ್ಲಿ ಹೋಗ್ಬಿಟ್ಟು ವ್ಯಾಕ್ಸಿಂಗ್ ಮೂನ್ ಅಲ್ಲಿ ಹೋಗ್ಬಿಟ್ಟು ರೆಡ್ ಹಾಕೊಳ್ಳಿ, ವಿನ್ನಿಂಗ್ ಮೂನ್ ಅಲ್ಲಿ ಹೋಗ್ಬಿಟ್ಟು ಗ್ರೀನ್ ಹಾಕೊಳ್ಳಿ. ಓಕೆನಾ? ಇಷ್ಟೇ ಚೇಂಜಸ್, ಏನು ತುಂಬಾ ದೊಡ್ಡ ಚಾನ್ಸ್ ಇಲ್ಲ. ಡೇ ಕ್ಯಾಂಡಲ್ ಅಲ್ಲಿ ಇದನ್ನ ನೀವು ಅನಾಲಿಸಿಸ್ ಮಾಡಿ ಅಷ್ಟೇ. ಸೊ ಓಕೆ, ಇವಾಗ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ 4 ಅವರ್ಸ್ ಅಲ್ಲಿ ಏನಾಗಿದೆ ಅಂತ ಒಂದ್ಸತಿ ನೋಡಿದ್ರೆ ಒಂದು ಒಳ್ಳೆ ಇಲ್ಲೇ ಒಂದು ಹ್ಯಾಮರ್ ಕ್ಯಾಂಡಲ್ ತರ ಫಾರ್ಮೇಶನ್ ಆಗಿರೋದ್ರಿಂದ ನಾಳೆ ಏನಾದ್ರು ಇದು ಮೇಲ್ಗಡೆ ಓಪನ್ ಆದ್ರೆ ತುಂಬಾ ಬೈಯಿಂಗ್ ನಡೆಯೋ ಚಾನ್ಸಸ್ ತುಂಬಾ ಇದೆ. ನೋಡಿ, ಇದ್ರ ಮೇಲ್ಗಡೆ ಏನಾದ್ರು ಓಪನ್ ಆಯ್ತು ನೀವು ಕಂಪ್ಲೀಟ್ ಆಗಿ ಇಲ್ಲಿ ತನಕ ಹೋಲ್ಡ್ ಮಾಡ್ಬೋದು. ಒಂದು ಹ್ಯಾಮರ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಹ್ಯಾಮರ್ ಕ್ಯಾಂಡಲ್ ಹೋಗಿ ಹೆಸರು ಇಟ್ಕೊಂಡ್ರೆ ಮಂತೇನೆ ಇರಲ್ಲ. ಓಕೆನಾ? ಒಳ್ಳೆ ಇಲ್ಲಿಗೆ ಟ್ಯಾಪ್ ಮಾಡಿ ರಿವರ್ಸ್ ಆಗಿರೋದ್ರಿಂದ ಒಳ್ಳೆ ಮೂಮೆಂಟಮ್ ಕೊಡ್ಬೋದು ನಾಳೆ. ಓಕೆನಾ? ಒಳ್ಳೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ತರ ಕಾಣ್ತಾ ಇದೆ. ಒಳ್ಳೆ ಇದು ಈ ಫಾರ್ಮೇಶನ್ ಇದು ಅಷ್ಟು ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಒಳ್ಳೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ನಾಳೆ ಏನಾದ್ರು ಕವರ್ ಮಾಡುತ್ತಾ ಅಬ್ಸರ್ವ್ ಮಾಡಿ ನೋಡ್ಬೇಕು. ಓಕೆ, ಅದೇ ಸೇಮ್ ಏನಂತ ನೋ ಡಿಫ್ರೆನ್ಸ್ 5 ಮಿನಿಟ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂತ ಮಾರ್ಕೆಟ್ ನ ಒಂದ್ಸತಿ ಅಬ್ಸರ್ವ್ ಮಾಡಿ. ಮಾರ್ಕೆಟ್ ಎಲ್ಲಿಂದ ಎಲ್ಲಿಗೆ ಬಂತು, ಏನ್ ಕತೆ. ಓಕೆ, ಇವಾಗ ಏನಾಗಿದೆ, ಅದು ಹೆಡ್ ಅಂಡ್ ಶೋಲ್ಡರ್ ತರ ನಂಗೆ ಕಾಣ್ತಾ ಇದೆ. ಸೊ ಹೆಡ್ ಅಂಡ್ ಶೋಲ್ಡರ್ಗೋಸ್ಕರ ನಾನು ಮಾರ್ಕ್ ಮಾಡ್ಕೊಂತಾ ಇದ್ದೀನಿ. ಮಾರ್ಕೆಟ್ ಅಲ್ಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿರೋದು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಹೆಡ್ ಅಂಡ್ ಶೋಲ್ಡರ್ ಅಂದ್ರೆ ಅದ್ರ ಟಾರ್ಗೆಟ್ ಏನಿಲ್ಲ, ಸಿಂಪಲ್ ಇಷ್ಟೇ. ಅದು ಒಳ್ಳೆ ಸಪೋರ್ಟ್ ಝೋನ್ ಆಗಿ ಬಂದಿರೋದ್ರಿಂದ ನಾವು ಆಕ್ಚುಲಿ ಇಲ್ಲಿ ಎಂಟ್ರಿ ಮಾಡ್ಬೇಕಿತ್ತು. ಸೊ ನಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಆಲ್ರೆಡಿ ಎಂಡ್ ಆಗಿರೋದ್ರಿಂದ ನಮ್ಗೆ ಸದ್ಯದ ಮಟ್ಟಿಗೆ ಅಲ್ಲಿ ಎಂಟ್ರಿ ಮಾಡಕ್ ಸಿಗಲ್ಲ. ಸೊ ಕೆಳಗಡೆ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ, ಎಷ್ಟು ಪಾಯಿಂಟ್ ನೀವು ಕ್ಯಾಪ್ಚರ್ ಮಾಡ್ದಂಗ ಆಗುತ್ತೆ ಅಂತ. ಓಕೆ, ಅಬ್ಸರ್ವ್ ಮಾಡಿ. ನಾಳೆ ಏನಾದ್ರು ಈ ಜಾಗ ವಾಪಸ್ ಮಾರ್ಕೆಟ್ ಟ್ಯಾಪ್ ಆದ್ರೆ, ಈ ಜಾಗ ಕರೆಕ್ಟ್ ಆಗಿ ಈ ಜಾಗ ಟ್ಯಾಪ್ ಆದ್ರೆ ಇಲ್ಲಿ 25,428ಕ್ಕೆ ಏನಾದ್ರು ಟ್ಯಾಪ್ ಆಗಿ ವಾಪಸ್ಸು ಹಿಂಗ್ ಹೋಗ್ತಾ ಇದೆ ಅಂದ್ರೆ ನೀವು ಎಂಟ್ರಿ ಮಾಡ್ಬೋದು ಈ ಜಾಗದಲ್ಲಿ ಎಂಟ್ರಿ ಮಾಡ್ಕೊಂಡು ಇಲ್ಲಿ ತನಕ ನಿಮ್ಮ ಟಾರ್ಗೆಟ್ ನ ಇಟ್ಕೋಬಹುದು. 25,500ನ ನೀವು ಫಸ್ಟ್ ಟಾರ್ಗೆಟ್ ಆಗಿ ಇಟ್ಕೊಂಡಿರಿ. 25,500ನ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಏನ್ 25,222 ಇದೆಯೋ ಅಲ್ಲಿ ತನಕ ನೀವು ಸೆಕೆಂಡ್ ಟಾರ್ಗೆಟ್ ನ ಇಟ್ಕೋಬಹುದು. ಏನಾದ್ರು ನಾಳೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಯ್ತು, ಇಲ್ಲೇ ಎಲ್ಲರೂ ಓಪನ್ ಆಯ್ತು ಅಂತಂದ್ರೆ ಇಲ್ಲಿಂದ ನೀವು ಇಲ್ಲಿ ತನಕ ನೀವು ಒಂದು 25,500 ತನಕ ಅಟ್ಲೀಸ್ಟ್ ನೀವು ಟಾರ್ಗೆಟ್ ನ ತಗೋಬಹುದು. ಇಲ್ಲಿ ನಿಯರ್ ಬೈ ಸ್ವಿಂಗ್ ಇರೋದು 25,252. ಮತ್ತೆ ಇದು ಏನು ನಮ್ಗೆ ಹೆಡ್ ಅಂಡ್ ಶೋಲ್ಡರ್ ಟಾರ್ಗೆಟ್ ಬಂದ್ಬಿಟ್ಟು ಸೇಮ್ ಇದೆ. ಸೊ ಹಂಗಾಗಿರೋದ್ರಿಂದ ಡೆಫಿನೆಟ್ ಆಗಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ ನಾಳೆ ಯಾವ ತರ ಇರುತ್ತೆ. ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡ್ಬೋದು. ಇವತ್ತು ವೀಕ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಫಾಲಿಂಗ್ ನೋಡಕ್ ಸಿಕ್ತು. ಮತ್ತೊಂದು IDFC ಬ್ಯಾಂಕ್ ಸ್ವಲ್ಪ ನ್ಯೂಸ್ ಬೇರೆ ಇತ್ತಲ್ಲ, ಸೊ ಹಂಗಾಗಿ ನೋಡೋಣ. ಈ ಐ ಏನಾದ್ರು ನಾಳೆ ದಿನ ಚೆನ್ನಾಗಿರೋ ಮೂಮೆಂಟಮ್ ಕೊಟ್ಟು ಈ ಐನ್ ಏನಾದ್ರು ಬ್ರೇಕ್ ಮಾಡ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಸಕ್ಕತ್ತಾಗಿರೋ ಬುಲಿಶ್ ನೋಡ್ಬೋದಾಗತ್ತೆ ನಾವು. ಓಕೆನಾ? ಅರ್ಥ ಆಯ್ತು ಅನ್ಕೊಂತೀನಿ ಯಾವ ಜಾಗದಲ್ಲಿ ಎಂಟ್ರಿ ಮಾಡ್ಬೇಕು. ನೀವೇನಾದ್ರು ನಾಳೆ ಏನಾದ್ರು ಮಾರ್ಕೆಟ್ ಸೆಲ್ಲಿಂಗ್ ಕಡೆ ನಡೆಯಿದ್ರೆ ಇದರಿಂದ ಕೆಳಗಡೆ ವರ್ಕ್ ಮಾಡಿ. SL ನ ಆದಷ್ಟು ಸಣ್ಣಕ್ಕೆ ಇಟ್ಕೊಳ್ಳಿ, ಒಂದು 15 ಪಾಯಿಂಟ್ 10 ಪಾಯಿಂಟ್ ಅಷ್ಟರಲ್ಲಿ. ಓಕೆ, ಅಬ್ಸರ್ವ್ ಮಾಡಿ. ನಾಳೆ ಏನಾದ್ರು ಮಾರ್ಕೆಟ್ ಇದರಿಂದ ಕೆಳಗಡೆ ಬ್ರೇಕ್ಔಟ್ ಕೊಟ್ರೆ ಅಟ್ಲೀಸ್ಟ್ ಇಲ್ಲಿಗೆ ಬರ್ಲೇಬೇಕು ಮಾರ್ಕೆಟ್. ಬ್ರೇಕ್ಔಟ್ ಕೊಟ್ರೆ ಈ ರೆಕ್ಟಾಂಗಲ್ ಬಾಕ್ಸ್ ನ ಬ್ರೇಕ್ಔಟ್ ಕೊಟ್ರೆ ಎಂಟ್ರಿ ಬಂದ್ಬಿಟ್ಟು 25,346, ಟಾರ್ಗೆಟ್ ಬಂದ್ಬಿಟ್ಟು 25,239. ನಾಳೆ ಏನಾದ್ರು ಎಂಟ್ರಿ 430 25,043 ಅಲ್ಲಿ ಎಂಟ್ರಿ ಮಾಡ್ಕೊಂಡು ಇಲ್ಲಿ ತನಕ ನೀವು ಟಾರ್ಗೆಟ್ ಇಟ್ಕೋಬಹುದು. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ವಿಡಿಯೋ ಮುಗಿಸ್ಕೊಂತಿದ್ದೀನಿ. ಬಾಯ್.